ಇವತ್ತು ದಸರಾದಲ್ಲಿ ಭಾಗವಹಿಸಬೇಕಾದಂತಹ ಆನೆಗಳು ನಿನ್ನೆ ಗಜಪಯಣದ ಮೂಲಕ ವೀರಹೊಸನಹಳ್ಳಿಯಿಂದ ಪ್ರಾರಂಭ ಮಾಡೋದು ಗಜಪಯಣನ. ಇವತ್ತು 28ನೇ ತಾರೀಕು ಅರಮನೆಗೆ ಬಂದು ತಲುಪಿವೆ. ಇವತ್ತು ಆ ಆನೆಗಳನ್ನು ಬರಮಾಡ್ಕೊಳ್ಳೋಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಆನೆಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಮಾವುತರನ್ನ, ಕಾವಾಡಿಗರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಹೇಗೆ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀವಿ. ನಂತರ ಇಲ್ಲಿ ಒಳಗೆ ಕರ್ಕೊಂಡು ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಫಲತಾಂಬೂಲ ಕೊಟ್ಟು ಈ ಬಾರಿಯ ದಸರಾನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ತೀವಿ. ಈಗ ಅಂಬಾರಿ ಆನೆ ಯಾವುದು ಅಂತ ಅದಿನ್ನೂ ಡಿಸೈಡ್ ಆಗಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಮೂಡ ವಿಚಾರದಲ್ಲಿ ತಾವು ಒಂದು ಆದೇಶವನ್ನು ಮಾಡಿದ್ವಿ 50-50 ವಿಚಾರದಲ್ಲಿ. ಅದಕ್ಕೆ ಕ್ಲಾರಿಟಿ ಏನಿದೆ 2023 ನಂತರದ ಹಳೇದಾಗಿರುವ ಈಗ 2019ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತಗೊಳ್ಳೋ ವಿಚಾರದಲ್ಲಿ ಆ ಸೈಟ್ಗಳನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತೆ ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು ಏನು 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡ್ಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 2023 ನಂತರದಲ್ಲ 2019ರಿಂದ 23 ಅಂತ ಯಾಕಂದ್ರೆ ಆದೇಶದಲ್ಲಿ 2023 ಆದೇಶ ಅಂತಿದೆ. ಹಾಗಾಗಿ ಬಹಳ ಜನ 2019ರಿಂದ 23 ಸುಮಾರು 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100 50-50 ಸೈಟ್ಗಳ ಬದಲಿ ನಿವೇಶನ ಸೈಟ್ಗಳು. ಹೌದು, ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದ್ರು ಕೂಡ ನಾವು ಸೈಟ್ ಕೊಟ್ಟು ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತೆ ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತಗೊಂಡಿರೋದನ್ನ ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಡದಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನ ರದ್ದು ಮಾಡಿ ಕಳಿಸಿದೆ. ನನಗೆ ಗೊತ್ತಿರೋ ನಂಗೆ ಮಾತಿರೋ ಆ ಮಾಹಿತಿ ಎಲ್ಲ ನನಗೆ ಆಮೇಲೆ ಕಳಿಸ್ಕೊಡ್ತೀನಿ. ಈಗ ಮನೆಗಳು ಯಾರಾದ್ರೂ ಕಟ್ಟಿದ್ರೆ ಅದ್ರ ಬಗ್ಗೆ ಕೇಳ್ತೀನಿ ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಕಾನೂನು ಪ್ರಕಾರ ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇವತ್ತು ದಸರಾ ವಿಚಾರ ನನಗೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ಏನಂತಾಗಿದೆ ಅಕ್ರಮವಾಗಿ ತೆಗೆದುಕೊಂಡಿರುವಂತ ಪರಿಹಾರ ಅಕ್ರಮವಾಗಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವೇನಾದ್ರೂ ಕೋರ್ಟ್ ಆ ಥರ ಆರ್ಡರ್ ಇದೆ, ನಾವು ಕೋರ್ಟ್ ಅದನ್ನ ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು.